ಸರಿ ಅದ್ಲವಳು ಸರಿ ಆಯ್ತಾ ಏ ಬೇಡಪ್ಪ ಅಲ್ಲೇ ಇರಪ್ಪ ನೀನು ನೋಡ್ರಪ್ಪ ನೋಡ್ತಾ ಇದೀರಲ್ಲ ಸರ್ ಕೇಳಿಸ್ಕೊಳ್ರಪ್ಪ ಕೇಳಿಸ್ಕೊಳ್ತಿದೀವಲ್ಲ ಸರ್ ಆಯ್ತು ಸುಮ್ಮನಿರಪ್ಪ ಸುಮ್ಮನೆ ಇರ್ತೀವಿ ಬಿಡಿ ಸರ್ ಆಯ್ತಾಯ್ತು ಈಗ ನೋಡ್ರಿ ವಿಜೃಂಭಣೆಯ ದಸರಾ ವೈಭವ ಎಲ್ಲ ನಡೆಸ್ಬೇಕು ಮೈಸೂರಿನಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳೋದೆ ನಾನು ಬರಲ್ಲ ಸರಿ 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 ಆಯ್ತಾಯ್ತು ಅಪ್ಪಾಜಿ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಪ್ಪಾಜಿ ಆರಾಮಾಗಿ ಹೋಗಿ ಹೇಯ್ ಏಯ್ ಹೇಯ್ ಏಯ್ 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 ನೋಡ್ರಿ ಕಪಾಲಕ್ಕೆ ಯಾವನ ಅವನು ಯಾವನವನು ಕುತ್ಕೊಳ್ಳೆ ಮುಚ್ಕೊಂಡು ಕುತ್ಕೊಳ್ಳಿ ಮುಚ್ಕೊಂಡು ಬಾ 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 ಏನ್ ಚೆನ್ನಾಗಿ ಹೇಳ್ಕೊಟ್ರಲ್ವಾ ಏನ್ ಚೆನ್ನಾಗಿ ಹೇಳ್ಕೊಟ್ರಲ್ವಾ ಮುಸುಡಿ ಮೇಲೆ ಹಾಕ್ಬಿಡ್ತೀನಿ ನಿನ್ ಮುಸುರಿಗೆ ನಾನು ಹಾಕ್ಬಿಡ್ತೀನಿ ಯಾಕೆ ಇದನ್ನೆಲ್ಲ ಹೋಗಿ ನಾನು ಹೆಂಡತಿಗೆ ಇವತ್ತು ಅಪ್ಲೈ ಮಾಡ್ತೀನಿ ಹಂಗಾರ ಅಲ್ಲಿಗೆ ಮುಂಡಾ ಮೋಚ್ತು ಅದನ್ನ ನಾನ್ ಮಾತ್ರ ನನ್ನ ಗಂಡಂಗೆ ಅಪ್ಲೈ ಮಾಡ್ತೀನಿ ಯಾಕಂದ್ರೆ ನಾನೆಲ್ಲ ಅವ್ನ ಮುಂಡ ಮುಚ್ಚೋದು ಸರಿ ಸರಿ ಈಗ ಯಾರು ಬರ್ತಾರೆ ಮೇಡಮ್ ಏಯ್ ಯಾರು ಅಂತ ಕೇಳ್ತಾ ಇದ್ಯಾ ಇವ್ರು ಹುಲಿ ಬರೀ ಹುಲಿ ಅಲ್ಲ ನಾಡಲ್ಲಿರೋ ಹುಲಿ ಕಾಡಲ್ಲಿರೋ ಹುಲಿ ಇವ್ರು ಬರೀ ನಾಡ್ ಕಾಡಲ್ಲಿರೋ ಹುಲಿ ಅಲ್ಲ ಶೇರ್ ರಾಜ ಹುಲಿ ಎರಡು ಕೈ ನಿಂಗ್ ಅಲ್ಲಾಡ್ಸ್ಕ ಬಂದ್ಬಿಟ್ರೆ ಲೆಫ್ಟ್ ರೈಟ್ ಎಲ್ಲ ಖಾಲಿ ಖಾಲಿ ಇವ್ರು ಕಾಲಿಟ್ಟಲೆಲ್ಲ ಖಾಲಿ ಇವ್ರೆ ನಮ್ಮ ರಾಜ ಹುಲಿ ಪ್ಲೀಸ್ ವೆಲ್ಕಮ್ ರಾಜ ಹುಲಿ ಅಯ್ಯಯ್ಯೋ ಯಪ್ಪ ಅಯ್ಯೋ ಸೂಪರ್ ಸೂಪರ್ ಸಕ್ಕದ ಮಾಡ್ತೀರಾ ಸರ್ ಹುಲಿ ಡ್ಯಾನ್ಸ್ ಇಷ್ಟು ವರ್ಷ ನೋಡೇ ಇರ್ಲಿಲ್ಲ ನಾವು ಏನಿದು ಹುಲಿ ಡ್ಯಾನ್ಸ್ ಅನ್ಕೊಂಡ್ರೇನು ಮತ್ತೆ ಬರ್ಬೇಕಾದ್ರೆ ಏನೋ ಒಳ್ಳೆ ಸಿಕ್ಕಾಕೊಂಡಿತ್ತು ಅದು ಹೋಗ್ಲಿ ಅಂತ ಈಗ ಅಂತ ಇದ್ದೆ ಹುಲಿ ಡ್ಯಾನ್ಸ್ ಅನ್ಕೊಂಡ್ರೇನು ನಾಚಿಕೆ ಆಗ್ಬೇಕು ನಿಮ್ಗೆ ಏನಂತ ತಿಳ್ಕೊಂಡಿದ್ದೆ ನಾನು ಈಗ ಮಾಡಿದಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಈಗೀಗ ಆಗಿದೆ ಗೊತ್ತೇನು ಏನಾದ್ರು ಆಗ್ಲಿ ಡ್ಯಾನ್ಸ್ ಮಾಡ್ಬಿಟ್ಟು ಸುಮ್ಮನೆ ಚೆನ್ನಾಗಿ ಡವ್ ಕೊಡ್ತೀರಿ ನೀವು ಗೊತ್ತಾಗೋಯ್ತೇನು ಹೌದೌದು ಭಾಳ ಅರ್ಥ ಮಾಡ್ಕೊಂಡು ವೆಲ್ಕಮ್ ವೆಲ್ಕಮ್ ಟು ನಮ್ಮ ಕಾರ್ಯಕ್ರಮ ನಿಮಿಷಮ್ಮ ಯಾವ್ದಾದ್ರು ಮಣಿ ಸರ ಭಾಳ ಚೆನ್ನಾಗಿದೆಯಲ್ಲ ಭಾಳ ಚೆನ್ನಾಗಿದೆ ನೀನಲ್ಲೇ ನಿಂತ್ಕೋ ರಾಜೌಲಿ ಸರ್ ವೆಲ್ಕಮ್ ಟು ದ ಪ್ರೋಗ್ರಾಮ್ ದಸರಾ ಹಬ್ಬದ ಶುಭಾಶಯ ಏನು ಇನ್ನೊಂದ್ಸರಿ ಹೇಳಮ್ಮ ರಾಜೌಲಿ ಸರ್ ವೆಲ್ಕಮ್ ಟು ದ ಪ್ರೋಗ್ರಾಮ್ ದಸರಾ ಹಬ್ಬದ ಶುಭಾಶಯಗಳು ಆ ಥರ ಹೇಳಬೇಕು ಒಳ್ಳೆ ಗರುಡಗಂಬ ನಿಂತಾಗ ನಿಂತಿದ್ದೀರಿ ಹಾರ್ಟ್ಲಿ ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್ ಸುಮ್ಮನೆ ಕೂತ್ಕೊಳ್ಳೆ ಸುಮ್ಮನೆ ಅಲ್ಲ ಸರ್ ರಿಟೈರ್ಮೆಂಟ್ ತಗೊಂಡು ಉಪ್ಪಿಟ್ಟು ಕಾಫಿನ ಜಬರ್ದಸ್ತಾಗಿ ಬಾರಿಸ್ತಾ ಇದ್ದೀರಾ ಅಂತ ನಾವ್ ಅನ್ಕೊಂಡ್ರೆ ನೀವೇನ್ ಸರ್ ಹಿಂಗ ಅನ್ಕೊಂಡ್ ಹುಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಕೇಳ್ಕೊಳಮ್ಮ ರಿಟೈರ್ಡ್ ಲೈಫ್ ಅಂತೇಳಿ ಮನೇಲಿ ಕೂತ್ಕೊಂಡು ಟಿವಿ ಆನ್ ಮಾಡಿಕೊಂಡು ರಿಸ್ಕ್ ಇಲ್ಲದೆ ರಸ್ ತಿನ್ಕೊಂಡು ಕಾಫಿ ಕುಡಿಯೋ ಅಂತ ಯಾವುದೋ ಒಂದು ಸೊಪ್ಪಿನ ಹುಲಿ ಅನ್ಕೊಂಡ್ರೇನು ಇಲ್ಲ ಸರ್ ಇಲ್ಲ ಸರ್ ನಮ್ಮ ರಾಜ್ಯದಲ್ಲಿ ಯಾವುದೇ ಅನ್ಯಾಯ ಮತ್ತೊಂದು ಮಗದೊಂದು ನಡೆದ್ರೆ ಒಂದು ಜನರಿಗೆ ಅನುದಾನ ಸಿಕ್ಕಲಿಲ್ಲ ಅಂದರೆ ಮತ್ತೆ ನನ್ನ ತಲೆ ಎತ್ಕೊಂಡು ಎರಡು ಕೈ ಅಳ್ಳಾಡಿಸ್ಕೊಂಡು ಆರ್ಭಟ ಶುರು ಮಾಡ್ತಕ್ಕಂಥ ರಾಜಾ ಹುಲಿ ಇಡೀ ರಾಜ್ಯಾದ್ಯಂತ ನಾನು ಈ ವಯಸ್ಸಿನಲ್ಲೂ ಕೂಡ ನಾನು ಹೋರಾಟವನ್ನು ಮಾಡ್ತೇನೆ, ಜನರಿಗೆ ಧೈರ್ಯ ತುಂಬ್ತೇನೆ, ನನ್ನ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬ್ತೇನೆ. ಇವತ್ತು ಯಾಕೆ ಬಂದಿದ್ದೀನಿ ಗೊತ್ತೇನು? ಯಾಕೆ? ರಸ್ತೆಗಳಿಲ್ಲಲ್ಲ, ರಸ್ತೆ ಅಲ್ಲ ಇವತ್ತು ಬೆಂಗಳೂರಲ್ಲೆಲ್ಲ ಬರೀ ಗುಂಡಿಗಳು. ಆ ಗುಂಡಿಗಳ ಮಧ್ಯೆ ಒಂದೊಂದು ಲೈನಲ್ಲಿ ರಸ್ತೆ ಇದೆ. ಜನಗಳು ಹೇಗೆ ತಿರುಗಾಡಬೇಕು ಸ್ವಾಮಿ? ಕರೆಕ್ಟ್ ಸ್ವಾಮಿ, ಜನಗಳು ಹೇಗೆ ತಿರುಗಾಡಬೇಕು? ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಸರ್, ಎಲ್ಲ ತಲುಪ್ತಾ ಇಲ್ಲ. ಬೆಂಗಳೂರಲ್ಲಿ ತಂದಂತ ಕಂಪನಿಗಳು ನಾವು ಬೇರೆ ಕಡೆ ಹೋಗ್ತಾ ಇದೀವಿ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ರಸ್ತೆಗಳು ಸರಿಯಿಲ್ಲ ಅಂತ ಹೋಗ್ತಾ ಇದೆ. ನಾಚಿಕೆ ಆಗೋದಿಲ್ವ ನೀವು ಸರ್ಕಾರಕ್ಕೆ? ನಾಚಿಕೆ ಆಗ್ಬೇಕು ಇವತ್ತು ಸರ್ಕಾರಕ್ಕೆ. ಒಂದು ಗುಂಡಿ ಮುಚ್ಚ ಅಂತ ಹೋಗ್ತಾ ಇಲ್ಲ. ಗ್ಯಾರಂಟಿ 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 ಅಂತ ಬರ್ಕೊಂಡು ಎಲ್ಲರಿಗೂ ಗೋರಂಟಿ ಹಚ್ತಾ ಇದ್ದಾರೆ ಸ್ವಾಮಿ. ಒಂದು ರಸ್ತೆ ಮಾಡಿಸಿಲ್ಲ. ಅದ್ರ ಬಗ್ಗೆ ನಾನು ಕೇಳಬೇಕು ಅಂತ ಇದ್ದೆ. ಏನಮ್ಮ ಅದೇ ಇವಾಗ ಏನೋ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಲೆಫ್ಟ್ ರೈಟ್ ತಗೋತೀನಿ ಅಂದ್ರಲ್ಲ, ಇಲ್ಲೊಬ್ರು ಬಂದವ್ರೆ ಲೆಫ್ಟ್ ರೈಟ್. ಯಾರಮ್ಮ ಅದು? ಅದೇ ಚಿಕ್ಕಬಳ್ಳಾಪುರದ ಮಗ. ಕರ್ಸು ಇಲ್ಲಿ ಲೆಫ್ಟ್ ರೈಟ್ ಏನು ಸೆಂಟ್ರು ತಗೊಂಡ್ಬಿಡ್ತೀನಿ. ಕರ್ಸ್ರಿ, ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಮಾಡ್ಕೊಳ್ಳೋದೇನು ಮಾಡ್ಕೊತೀನಿ, ಬರ್ಲಿ ಅವರು. ಇವನು ಯಾವನ್ರಿ? ಇವನು ಚೀ ಮಗ, ಚಿಕ್ಕಬಳ್ಳಾಪುರದ ಮಗ. ಹೌದು ಮಗ, ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಅದು ಏನಿಲ್ಲ, ನಮ್ಮ ರಾಜ ಹುಲಿ ಸರ್ ಅವರು ಆಕ್ಚುಲಿ ರಸ್ತೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಅದೇನು ರಿಕ್ವೆಸ್ಟ್ ಮಾಡುವ, ನಾನೇ ಕೇಳ್ತೀನಿ ಕೂತ್ಕೊಳ್ಳೋ ಮಾಹಿತಿ. ಎಷ್ಟು ಜನ ನೋಡಿ ನನ್ನ ಸರ್ವಿಸಲ್ಲಿ ಏನ್ರಿ ಮಹಾಸ್ವಾಮಿಗಳೇ ನಿಂತ್ಕೊಂಡು ಬಾರಿ ಭಾಷಣ ಬಿಗಿತೀರಿ, ಎಲ್ಲ ಮಾಡ್ತೀರಿ. ಮೊನ್ನೆ ಏನಂತ ಹೇಳ್ತಾ ಇದ್ರಿ? ನಮ್ಮ ಸರ್ಕಾರ ಇರಬೇಕಾದ್ರೆ ಇವ್ರ ಸರ್ಕಾರ, ಇವ್ರದ್ದು ವಿರೋಧ ಪಕ್ಷದ ಇರಬೇಕಾದ್ರೆ ಕೈ ಪಕ್ಷದವ್ರು, ನಾವು ಪಕ್ಷದವ್ರು ಅಧಿಕಾರ ನಡೆಸಬೇಕಾದ್ರೆ ತಿಂಗಳಿಗೆ 3 ಬೋರ್ಡ್ ಇಟ್ಕೊಂಡು ರಸ್ತೆ ಸರಿ ಇಲ್ಲ ರಸ್ತೆ ಸರಿ ಅಂತ ಮೆರವಣಿಗೆ ಮಾಡ್ತಾ ಇದ್ರು. ನಮ್ಮ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ರು. ಬಂದು ಇನ್ನೇನು 2.5-3 ವರ್ಷ ಆಗ್ತಾ ಇದೆ ಸ್ವಾಮಿ. ತಾವೇನು ಮಾಡ್ತಾ ಇದ್ದೀರಿ? ರಸ್ತೆಗಳೆಲ್ಲ ಗುಂಡಿ ಬಿದ್ದೋಗಿ ಇವತ್ತು ಬರೀ ಗುಂಡಿಗಳಾಗಿದೆ. ಬೆಂಗಳೂರು ರಸ್ತೆ ಅಂದರೆ ಎಲ್ಲಿ ರಸ್ತೆ ಇದೆ ಬರೀ ಗುಂಡಿಗಳು ಅಂತ ಇದ್ದಾರೆ. ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ಗುಂಡಿಗಳನ್ನ ನೋಡಿ ನೋಡಿ. ಇದಕ್ಕೆ ನಿಮಗೆ ಉತ್ತರ ಕೊಡೋದು ತಾಕತ್ತಿಲ್ವೇನು?
ಏನು ಮಹಾ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀರಿ ಅಂತ 3 ವರ್ಷದಿಂದ ಯಾವುದೇ ಒಂದು ಯೋಜನೆಗಳಾಗಿಲ್ಲ. ಇವತ್ತು ನೀವು ಸರ್ಕಾರದಲ್ಲಿದ್ದೀರಿ, 2.5 ವರ್ಷ ಆಗಿದೆ. ಯಾವ ರಸ್ತೆ ಗುಂಡಿ ಮುಚ್ಚಿಸಿದಿರಿ ಸ್ವಾಮಿ? ಯಾವ ರಸ್ತೆ ಗುಂಡಿ ಮುಚ್ಚಿಸಿದಿರಿ? ಮಗ ಮಗ ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತಿದ್ದೀನಿ ಮಗ. ಈ ರಸ್ತೆ ಅನ್ನೋದು ನಮ್ಮ ಜೀವನ ಇದ್ದಂಗೆ ಮಗ. ಜೀವನದಲ್ಲಿ ಕಷ್ಟ ಸುಖ ಇರ್ಬೇಕು ಮಗ. ಏನಿರ್ಬೇಕು ಮಗ? ಕಷ್ಟ ಸುಖ. ಹಂಗೆ ರಸ್ತೆ ಅಂದ್ಮೇಲೆ ಗುಂಡಿ ಹಂಸು ಇರ್ಬೇಕು ಮಗ. ಇರ್ಬೇಕು, ಕರೆಕ್ಟ್. ಅದು ರಸ್ತೆ ಮೇಲ್ ಇರ್ಬೇಕು ಮಗ, ಗುಂಡಿ ಮ್ಯಾಲ ರಸ್ತೆ ಇರಬಾರ್ದು ಮಗ. ಹೌದಾ ಮಗ? ಮಗ ದುಡ್ಡು ಕೊಡಕ್ಕೆ, ರಸ್ತೆ ಮುಚ್ಚೋಕೆ, ಹೊಸದಾಗಿ ರಸ್ತೆ ಮಾಡಕ್ಕೆ ದುಡ್ಡು ಕೊಡಕ್ಕೆ ಅಲ್ಲಿರೋರು ನಮ್ಮ ಮಾವ ಅಲ್ಲ ಮಗ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಲ್ಲಿರೋರು ಅಂದ್ರೆ ಫಂಡ್ ರಿಲೀಸ್ ಮಾಡೋರು ಇವ್ರು ಮಾವ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಗುಂಡಿ ಮುಚ್ಚೋದಕ್ಕೆ ಇವ್ರು ಮಾವ ಆಗಲ್ಲ, ಮತ್ತೆ ಗುಂಡಿ ಮುಚ್ಕೊಂಡು ಕೂತ್ಕೊಡ್ಬೇಕಾಗಿತ್ತು. ಅವತ್ತು ನಿಮ್ಮ ಮಾವ ಇದ್ದಾರೆ ಅಂತ ನೀವು ಆಶ್ವಾಸನೆ ಕೊಟ್ಬಿಟ್ರ? ಅವತ್ತು ಜ್ಞಾಪಕ ಆಗ್ಲಿಲ್ವೇನು? ಅವತ್ ನಮ್ಮ ಮಾವನೇ ಇದ್ರು ಮಗ. ಆದ್ರೆ ಈಗ ಟ್ರಾನ್ಸ್ಫರ್ ಆದ ನಮ್ಗ. ಅವ್ರ ಮಾಮ ಈಗ ಇಲ್ವಂತೆ, ಇವ್ರು ಗುಂಡಿ ಸಲಿ ಮುಚ್ಚಲ್ವಂತೆ. ಇವ್ರು ಮಾವ ಇರ್ಲಿ ಬಾವ ಇರ್ಲಿ, ಸರ್ಕಾರ ಯಾರ್ದು ಸ್ವಾಮಿ? ನಮ್ಮ ಅಪ್ಪದ್ದು ನಿಮ್ಮ ಅಪ್ಪ ಅಂತ ಹೇಳಕ್ಕಾಗುತ್ತಾ? ನಮ್ಮ ರಾಮಯ್ಯ ಅವ್ರದ್ದು ಸರ್ಕಾರ, ನಮ್ಮ ರಾಮಯ್ಯ ಅವ್ರದ್ದು, ನಮ್ಮ ಟಗರು ರಾಮಯ್ಯ ಅವ್ರದ್ದು, ನಮ್ಮ ಔದೌಲ್ಯ ರಾಮಯ್ಯ ಅವ್ರದ್ದು. ಇವತ್ತು ಎಲ್ಲ ಕಡೆ ಹೋಗಿ ಹಿಂಗ್ ಬಾಯಿ ಹರ್ಚ್ಕೊಂಡು ಕಿರ್ಚ್ಕೊಂಡು ನಿಂತ್ಕೊಂತಾರೆ. ಇವತ್ತು ನಿಮ್ಮ ರಾಮಯ್ಯನವ್ರದ್ದೇ ಸರ್ಕಾರ, ನಿಮ್ದೇ ಸರ್ಕಾರ. 2.5 ವರ್ಷದಿಂದ ಭರಪೂರ ಅನುದಾನಗಳನ್ನು ಕೊಟ್ಬಿಟ್ಟಿದ್ದೀರಿ. ಮೊದಲು ನಿಮ್ಮ ಯೋಗ್ಯತೆಗೆ ಒಂದು ರಸ್ತೆ ಸರಿ ಮಾಡಿಸಿ ಸ್ವಾಮಿ. ಜನಗಳ ದಂಗೆ ಇದ್ದಿದ್ದಾರೆ. ನಮ್ಮ ಪಕ್ಷದವ್ರು ಎಲ್ಲೆಲ್ಲಿ ಗುಂಡಿ ಇದೆಲ್ಲಿಗೆ ತಗೊಂಡೋಗಿ ಜಲ್ಲಿ ಗಾರೆನ ಸುರಿತಾ ಇದ್ದಾರೆ, ಇದ್ರ ಮೇಲೆ ಟಾರ್ನಾದ್ರೂ ಹಾಕ್ರಿ ಅಂತ ನಾಚಿಕೆ ಆಗೋದಿಲ್ವ? ಇವ್ರು ಮಾಡಿರೋ ಸರ್ಕಾರ 2.5 ವರ್ಷ ಆಯಿತು. ಇವರು ಒಂದು ರಸ್ತೆ ಕೊಡೋಕ್ಕೆ ಯೋಗ್ಯತೆ ಎಲ್ಲ ಮಾತನಾಡ್ತಾರೆ. ನನಗೆ ಸಾಧ್ಯವಿಲ್ಲ ಸ್ವಾಮಿ, ಇಂಥವ್ರ ಜೊತೆ ಎಲ್ಲ ಮಾತನಾಡೋಕ್ಕಾಗೋದಿಲ್ಲ. ನಾನು ಹುಚ್ಚಾಸ್ಪತ್ರೆ ನಾನೊಂದು ಮಾತು ಕೇಳಲೇಬೇಕು ಸರ್, ನಿಮ್ಮನ್ನ ಕೇಳಲ್ಲ ಸರ್? ನೀನು ಹೇಳಪ್ಪ. ಒಂದು ಕಡೆ ಇದ್ದಾಗ ಒಂದು ಮಾತಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಇದ್ದಾಗ ಮಾತಾಡ್ತಾರೆ. ಒಂದು ಸರಿ ನೋಡ್ಲಿಲ್ವೇನು ಸುಧಾಕರ್ ಅವ್ರು ಹಾಕ್ಬಿಟ್ರಲ್ಲ, ಒಂದು ಸರಿ ಅವ್ರು ನೊಗಳ್ತೀಯ, ಇನ್ನೊಂದು ಸರಿ ತೆಗಳ್ತೀಯ. ಒಟ್ಟಿನಲ್ಲಿ ನಾನು ಮೆಂಟ್ಲಿಗೆ ಹೋಗ್ಬೇಕಿಲ್ಲ, ನೀನು ಮೆಂಟ್ಲಿಗೆ ಹೋಗ್ಬೇಕು, ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಾನೊಂದು ಕೇಳಲೇಬೇಕು ಸರ್. ಕೇಳಿ ಸರ್, ಕೇಳಿ ಸರ್. ಸರ್ ನೀವು ಪಕ್ಷದಿಂದ ಹೊರಗೆ ಹಾಕಿದ್ರಲ್ಲ ಸರ್, ಯಾರು ಸರ್ ಅವರು? ಅವರು ಸರ್ ಹುಲಿ, ಇನ್ನೊಬ್ರು ಹುಲಿ, ಉತ್ತರ ಕರ್ನಾಟಕದ ಹುಲಿ ಎತ್ತಿಸು. ಅವ್ರು ಹೇಳ್ತಾ ಇದ್ರು ಸರ್, ನಿಮ್ದೇನು ಇರಲ್ವಂತೆ, ನಿಮ್ಮ ಮಗನ ನೀವು CM ಮಾಡಕ್ ಹೊರಟಿದ್ದೀರಂತೆ. CM ಅಲ್ಲ, MLA ಆಗಕ್ಕೂ ಬಿಡಲ್ಲ, ಕಮಲದಿಂದ ಕಿತ್ತು ಬಿಸಾಕ್ತಾರೆ ಅಂತ ಹೇಳ್ತಾ ಇದ್ರು ಸರ್. ನಿಜನಾ ಸರ್? ನೋಡಿ ಸ್ವಾಮಿ, ಅವ್ರು ಹೇಳೋದು ಈ ರೀತಿ ಇದೆ. ಹೆಂಗೆ ಸರ್? ಪರಮ ಪೂಜ್ಯ ಅಪ್ಪ ಮಕ್ಕಳು ಸೇರಿಕೊಂಡು ನಮ್ಮ ಪಕ್ಷವನ್ನು ಹಾಳು ಮಾಡಬೇಕತ್ತಾರೆ. ಅವ್ರು ಇರೋ ತನಕ ನಮ್ಮ ಪಕ್ಷ ಉದ್ಧಾರ ಆಗೋಲ್ಲ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿರಿ, 2028ಗೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಅವ್ರದ್ದೇನೂ ದಮ್ಮಿಲ್ಲ, ತಾಕತ್ತಿಲ್ಲ. ಸುಮ್ಮನೆ ಪರಮ ಪೂಜ್ಯ ಅಪ್ಪ ಮಕ್ಕಳಿಂದ ನಮ್ಮ ಪಕ್ಷ ಹೋತು ಅಂತ. ಆದರೆ ಒಂದು ಮಾತು ಹೇಳ್ತೀನಿ ಸ್ವಾಮಿ, ಈ ರಾಜಾವಲಿ ಬಂದ ಮೇಲೇನೆ ಆ ಒಂದು ಹೂವಿನ ಪಕ್ಷಕ್ಕೆ ಒಂದು 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 ಯಾವುದದು ಬೆಲೆ 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 ಇಲ್ಲ ಸ್ವಾಮಿ, ಕಿರೀಟ ಬಂದಿರೋದು. ಕಿರೀಟ ಇವತ್ತು ನಾನಿಲ್ಲ ಅಂತಂದ್ರೆ 10 ಸೀಟ್ ತಗೊಳಕ್ಕಾಗುತ್ತೇನೋ? ಆಗಲ್ಲ. ಹಾಗಂತ ನಾನು ಹೇಳಿದ್ನೇನು, ಸುಮ್ಮನೆ ತಮಾಷೆಗಳಿದ್ದೀನಿ. ಇದ್ರೂ ನಮ್ಮ ಕಾರ್ಯಕರ್ತರು ಗೆಲ್ಲಿಸ್ತಾರೆ, ಇಲ್ಲದಿದ್ರು ಗೆಲ್ಲಿಸ್ತಾರೆ. ಆದರೆ ಅವ್ರ ಥರ ನಾನೇ ಎಲ್ಲ ಮುಖ್ಯಮಂತ್ರಿ ಆಗ್ತೀನಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಾ ಇರಬೇಕು. ಅವ್ರ ಕನಸು ಕನಸಾಗೆ ಉಳಿಯುತ್ತೆ ಅಂತ ಹೇಳಿ ಅವ್ರಿಗೆ. ಹೋಗಿ ಹೇಳಿ ಅವ್ರಿಗೆ, ಹೋಗಿ ಹೋಗಿ ಹೇಳಿ ಮಗ. ಹೋಗಿ ಸರ್, ಹೇಳಿ. ಹೋಗ್ ಮುಂಚೆ ಒಂದು ಮಾತು ಸರ್. ಹೇಳಿ ಸರ್. ಅದನ್ನೇ ನಿಧಾನ ಕೇಳೋಣ ಪ್ಲೀಸ್ ಅಣ್ಣ. ಮಗ ಇವ್ರಿಗೋಸ್ಕರ ನಾನು ಒಂದ್ ಹೇಳಲೇಬೇಕು ಮಗ. ಬೇಗ ಹೇಳ್ಬಿಟ್ಟು ಹೋಗು ಮಗ. ಸರ್, ಈ ವಯಸ್ಸಲ್ಲೂ ಎಷ್ಟ್ ಚೆನ್ನಾಗಿ ಕಾಣ್ತೀರಾ ಸರ್ ನೀವು. ಶ್ವೇತ, ಸ್ವರ್ಣ, ಸುಂದರ ಸರ್. ಯಾರವ್ರೆಲ್ಲ? ಇವ್ರೇ. ಆಮೇಲೆ ನಮ್ಮ ತಿಪ್ಟೂರಿನ ತೆಂಗಿನಕಾಯಿ ಅಲ್ಲಮ್ಮ, ಕೊಪ್ರಿ ಮಿಠಾಯಿ ಸರ್ ನೀವು. ಅದೇನು ಕಳೆ ಸರ್, ಅದೇನು ಗತ್ತು ಸರ್ ನಿಮ್ದು. ಸೂಪರ್ ಸರ್, ಸೂಪರ್ ಸರ್, ಸೂಪರ್ ಸರ್. ಕಂಜಾಜಿ ಶಬ್ದ, ಕಂಜಾಜಿ ಲಕ್ಷ, ಹಬ್ಬಬ್ಬ ಲಾಟ್ರಿ ಏನು ಹೇಳ್ತಾ ಇದ್ದಾರೆ ಸರ್? ಹ್ಯಾಟ್ಸ್ ಸರ್ ಅಂತ ಹೇಳೋದಕ್ಕೆ ನಾನು ಚಾಮರಾಜಪೇಟೆ ಸಮೀರೇನು? ನನಗೆ ಗೊತ್ತು ಸ್ವಾಮಿ ನೀವು ಎಲ್ಲೆಲ್ಲಿ ಜಾಕ್ ಆಗ್ತೀರ ಅಂತ. ಆದರೂ ಇರೋದ್ರಲ್ಲಿ ಚೆನ್ನಾಗಿ ಹೇಳಿದ್ದೇನೆ ಕಣಮ್ಮ. ಸ್ವಲ್ಪ ಹೊಗಳಿರೋದ್ರಿಂದ ನನಗೆ ಸಾಫ್ಟ್ ಕಾರ್ನರ್ ಆಯಿತು. ಬರ್ತೀನಿ ಸ್ವಾಮಿ. ಸರ್ ಶ್ವೇತ, ವರ್ಣ, ಸುಂದರ. ಅಯ್ಯೋ, ಅದನ್ನ ಹಾಕಿ ಕಟ್ಟಾಕ್ಬೇಡಪ್ಪ. ಫಸ್ಟು ರಸ್ತೆ ಗುಡ್ಡಿಗಳು ರೆಡಿ ಮಾಡಿಸ್ರಿ. ಆಯಿತು, ಬರ್ತೇನೆ. ಹೊರಟ್ಬಿಟ್ರೆ ಮಗ. ಓ, ಬಾಯ್ ರಾಜಾ ಹುಲಿ ಸರ್, ಬಾಯ್. ಮಗ, ಜೀವನ ಅನ್ನೋದು ರಸ್ತೆ ಗುಂಡಿ ಇದ್ದಂಗೆ ಮಗ. ರಸ್ತೆ ಗುಂಡಿದ್ದಂಗೆ ಮಗ. ಸುಖ ಅನ್ನೋದು ಗುಂಡಿ ಇದ್ದಂಗೆ, ಸುಖ ಅನ್ನೋದು ಗುಂಡಿದ್ದಂಗೆ, ಕಷ್ಟ ಅನ್ನೋದು ಹಂಸಿದ್ದಂಗೆ. ಕಷ್ಟ ಅನ್ನೋದು ಹಂಸಿದ್ದಂಗೆ. ಎರಡು ಇದ್ರೇನೆ ಮಗ ಜೀವನ. ಎರಡು ಇದ್ರೇನೆ ಮಗ ಜೀವನ. ಹೆಂಗಿದೆ ಮಗ? ಫಸ್ಟು ಗುಂಡಿಗಳು ನೋಡಿ ಮುಚ್ಚು. ರಸ್ತೆ ಅನ್ನೋದು ಗುಂಡಿ ಅಂತವನೇ. ಏಯ್, ಕಳಿಸ್ರಿ ಆ ಕಡೆಗೆ. ಯಾರೋ ಉಗ್ರು ಸರ್, ನಿಮ್ಮ ಅಭಿಮಾನಿಗಳು ಯಾರು ಹೋಗ್ಲಿ ಬಿಡಿ. ಯಾರೋ ಉಗ್ರು ಇರ್ಲಿ ಇರ್ಲಿ ಮಗ. ಮಗ ದಸರಾ ಎಲ್ಲಾ ಕಡೆ ಆಗ್ತಾ ಇದೆ ಮಗ. ದಸರಾಗೆ ನಿನ್ಗೋಸ್ಕರ
ಒಂದು ಅದ್ಭುತವಾದ, ಆಕರ್ಷಕವಾದ, ಅಮೋಘವಾದ, ವಿಭಿನ್ನವಾದ, ವಿಶಿಷ್ಟವಾದ, ವಿಚಿತ್ರವಾದ ಒಂದು ಉಡುಗೊರೆನ ತಗೊಂಡ್ಬಂದಿದ್ದೀನಿ. ಹಾ, ಏನದು? ಏನದು? ಕಡ್ಲೆಪುರಿ. ಕಡ್ಲೆಪುರಿ ಕಡ್ಲೆಪುರಿ ತಿಂದ್ಬಿಟ್ಟು ಕಡ್ಲೆಪುರಿ. ಹೌದು, ಕಡ್ಲೆಪುರಿ ತುಂಬಾ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದ್ ಬೆಲ್ಲ, ಕಾಯಿ, ಬಾಳೆಹಣ್ಣು ಇಟ್ಬಿಟ್ಟಿದ್ರ ನಾನು ಅಂಬಾರಿ ಆನೆ ಹಂಗ್ ಉಂಡ್ಬಿಟ್ಟು ಶಿಸ್ತಾಗಿ ನಿಂತು ಬಿಡುವೆ. ಕಡ್ಲೆಪುರಿ ಇಷ್ಟ ಇಲ್ವಾ ತಾನೆ? ಏ, ಮಗ, ನನ್ಗೇನ್ ತಂದಿದ್ದೀರಣ್ಣ? ಮಗ, ಹಾ, ನಿನಗೋಸ್ಕರ ನನಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ ಮಗ? ಏನ್ ತಂದಿದ್ದೀರಾ ಸರ್? ಆಕರ್ಷಕವಾಗಿ, ಆಕರ್ಷಕವಾಗಿ, ಅಮೋಘವಾಗಿ, ಅಮೋಘವಾಗಿ, ಅದ್ಭುತವಾಗಿ, ಅದ್ಭುತವಾಗಿ. ಮಗ, ಮಗ, ನೀನು ಕೂದಲು ಚೆನ್ನಾಗಿಲ್ಲ, ನನ್ನ ವಿಘ್ನ ತಗೊಳ್ಳು ಮಗ. ಮಗ, ವಿಘ್ನ ಹಂಗೆ ಆಲಸ್ಯವಾಗಿ ನೋಡ್ಬೇಡ ಮಗ. ಯಾಕೆ ಅಂದ್ರೆ ಈ ವಿಗ್ ಹಾಕೊಂಡು ನಾನು ಎವ್ರಾ ಬುಜ್ಜಿ ಆ ಪೇದಿ ಅಂದೆ ಮಗ. ಎಲ್ರು ಮಟಾಶ್ ಮಗ. ಅಷ್ಟೊಂದು ಪವರ್ ಇದೆ, ಬೇಕಾ ಮಗ ವಿಗ್ಗು? ಬೇಡ ಬೇಡ ಬೇಡ, ಆ ವಿಗ್ ನಿಮ್ಗೇನೆ ಸೂಟ್ ಆಗುತ್ತೆ, ನೀವ್ ಇಟ್ಕೊಳ್ಳಿ. ಕಡ್ಲೆಪುರಿನೂ ಬೇಡ, ವಿಗ್ಗು ಬೇಡ ಅಂದ್ರೆ ನಾನಿನ್ ಬರ್ತೀನಿ ಮಗ, ಬರ್ತೀನಿ ಮಗ. ಸರ್ 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 ಒಂದೇ ಒಂದು ಪ್ರಶ್ನೆ ಇದೆ ಸರ್. ಸರ್ ಇತ್ತೀಚೆಗೆ ಈ ಲವ್ವರ್ಸು, ಈ ಕಪಲ್ಸ್ ಎಲ್ಲ ಸುಸೈಡ್ ಕೇಸ್ ಜಾಸ್ತಿ ಮಾಡ್ಕೊತಿದ್ದಾರೆ ಸರ್. ಮುಂಚೆ ಸತ್ತೈತೀವಿ ಸತ್ತೇ ಒಳ್ಳೆ ಒಂದು Motivation. ಬೂಸ್ಟ್ ಆಗೋಕೆ ಒಂದು ಮೋಟಿವೇಶನ್ ಏನಾದ್ರು ಕೊಡಿ ಸರ್. ಮಗ, ಒಬ್ರು ಹಾಸ್ಯ ಸಾಹಿತ್ಯ ಜಗನ್ನಾಥ ಅವರು ಒಂದು ಮಾತು ಹೇಳಿದ್ದಾರೆ ಮಗ. ಏನು ಹೇಳ ಮಗ? ಇರು ಮಗ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೇಳ್ತೀನಿ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೇಳ್ತೀನಿ ಮಗ. ಹೇಳ್ತಾರೆ ಮಗ. ನೆಟ್ವರ್ಕ್ ಲೋ ಮಗ. ಮಗ, 1 2 3 4 ಇರು ಮಗ, 1 ನಿಮಿಷ ಹೇಳ್ತಾ ಇದ್ದೀನಿ. ಇರು ಮಗ. ಹೇಳು ಮಗ. ಯಾವ ಊರ್ ಮಗ ನಿಂದು? ನಾನು ಮಂಗಳೂರು. ಎಂತ ಮಗ ನೀನು? ಸೂಪರ್ ಮಗ. ಸ್ವಲ್ಪ ಕಪ್ಪಗಿದನ್ ಮಗ. ಮಗ ಕಪ್ಪು ಕಸ್ತೂರಿ ಮಗ. ನೀನು ಮೇಕಪ್ ಹಾಕ್ಲಿ ಅಂದ್ರೆ ಕಪ್ಪಾಗೆ ಕಾಣ್ತೀಯ ಮಗ. ಅಷ್ಟೊಂದು ಕಪ್ಪಾಗಿಲ್ಲ ಮಗ. ಮಗ, ಮೊನ್ನೆ ಮಂಗಳೂರಲ್ಲಿ ಯಾವ್ದೋ ದೇವದ ವೇಷದ ಕಾಂಪಿಟೇಷನ್ ಇತ್ತಲ್ಲ, ಇವರೇ ವಿನ್ನರ್ ಮಗ. ಏನ್ ಗೊತ್ತಾ ಮಗ, ಎಲ್ರು ಮೇಕಪ್ ಹಾಕೊಂಡು ಹೋದ್ರೆ ಈ ಅಮ್ಮ ಮೇಕಪ್ ಇಲ್ದಂಗೆ ಹೋದ್ಲು, ವಿನ್ ಆದ್ಲು ಮಗ. ಸೂಪರ್, ಕಂಗ್ರಾಚುಲೇಷನ್ಸ್. ಅದೆಲ್ಲ ಇಲ್ಲಿ ಹೇಳ್ಬೇಕಿತ್ತ. ಇರ್ಲಿ ಬಿಡು ಮಗಳೇ ಮಗ. ಮಗ, ಈ ಪ್ರೀತಿ ಪ್ರೇಮ ಅಂತ ಸಾಯ್ತಾ ಇದಾರಲ್ಲ ಮಗ, ಅವ್ರಿಗೆ ಒಂದು ಮೋಟಿವೇಶನ್ ಸಾಂಗ್ ಮಗ. ಹೇಳಿ ಮಗ. ಮಗ, 1 2 1 2 ಪ್ರೀತಿ ಕುರುಡು, ಪ್ರೀತಿ ಕರಡು, 3 4 3 4 ಪ್ರೀತಿ ಪ್ರೇಮ ಮಾಡಿದ ತಪ್ಪಿಗೆ ಕಣ್ಣೀರ್ ಹಾಕು, ಪ್ರೀತಿ ಪ್ರೇಮ ಮಾಡಿದ ತಪ್ಪಿಗೆ ಕಣ್ಣೀರ್ ಹಾಕು, 5 6 5 6 ಪ್ರೀತಿ ಪ್ರೇಮದಲ್ಲಿ ಬಿದ್ದವರು ಯಾರು, ಪ್ರೀತಿ ಪ್ರೇಮದಲ್ಲಿ ಬಿದ್ದವರು ಯಾರು, 7 8 7 8 ಪ್ರೀತಿ ಪ್ರೇಮದಲ್ಲಿ ಕಣ್ಣೀರು ಉಂಟು, ಪ್ರೀತಿ ಪ್ರೇಮದಲ್ಲಿ ಕಣ್ಣೀರು ಉಂಟು, 9 10 9 10 ಪ್ರೀತಿ ನೆಗೆದು ಬಿತ್ತು, ಪ್ರೀತಿ ನೆಗೆದು ಬಿತ್ತು, 1 ರಿಂದ 10 ಹೀಗಿತ್ತು, 1 ರಿಂದ 10 ಹೀಗಿತ್ತು, ಲವರ್ಸ್ ಗಳ ಆಟ ಮುಗಿದಿತ್ತು. ಮುಗಿದಿತ್ತು. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತಣ್ಣ, ನೀನ್ ಸೂಪರ್ ಕರ್ಣ, ಸೂಪರ್, ಐ ಲವ್ ಯು ಮಗ. ಅದಕ್ಕೆ ನಾನು ಹೇಳೋದು, ನಾನು ಚಿಕ್ಕಬಳ್ಳಾಪುರದ ಮನೆ ಮಗ ಅಂತ. ಥ್ಯಾಂಕ್ ಯು ಮಗ. ಅಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ದಸರಾ ಪರವಾಗಿ ಎಲ್ಲರಿಗೂ ಕೂಡ ಹೊಸ ಸೀರೆ, ರೇಷ್ಮೆ ಸೀರೆ, ಬಳೆ ಎಲ್ಲ ಕೊಡ್ತಾ ಇದ್ದೀನಿ ಮಗ. ಯಾವ ಮಗ ನಿಂದು? ಬೆಂಗಳೂರು. ಹಂಗಾರೆ ನಿನಗಿಲ್ಲ ಮಗ. ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಯ್ತು ಮಗ ಬೇಡ ಮಗ. ಏನ್ ಒಳ್ಳೆ ವ್ಯಕ್ತಿ ಅಲ್ವಾ? ಏನ್ ಒಳ್ಳೆ ವ್ಯಕ್ತಿ, ಸುಮ್ನಿರು. ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಒಂದು ಬಾಡಿಗೆ ಮನೆ ಹುಡುಕ್ಬೇಕು. ಯಾಕೆ? ಸೀರೆ ಬಳೆ ಕೊಡ್ತಾವ್ರೆ. 500 ರೂಪಾಯಿ ಸೀರೆಗೆ ಬಾಡಿಗೆ ಮನೆ ಹುಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀರಾ? ನಿನಗೇನ್ ಗೊತ್ತೊಂದು ಸೀರೆ ಬೆಲೆ, ಸುಮ್ನಿರು. ಆಶೆಗಳು ನಿಮ್ಗೆ. ಬನ್ನಿ, ನನ್ನ ಜೊತೆ ಒಂದು ಸೀರೆ ಕೊಡಿಸ್ತೀನಿ. 100 ರೂಪಾಯಿಗೆ 3 ಸೀರೆ ಅಂದೆ. 100 ರೂಪಾಯಿಗೆ 3 ಸೀರೆನಾ? ಇಷ್ಟೊತ್ತರೆಗೂ ಆಗಿದ್ದು ಬರೀ ತಮಾಷೆಗಾಗಿ. ಯಾರು ಇದನ್ನ ಹಾರ್ಟ್ ತಗೋಬೇಡಿ, ಹಾರ್ಟ್ ಅಟ್ಯಾಕ್ ಬರೆಸ್ಕೋಬೇಡಿ. ಬರ್ತೀನಿ, ಮುಂದಿನ ಎಪಿಸೋಡ್ ಅಲ್ಲಿ ಭೇಟಿ ಆಗೋಣ. ಬಾಯ್, ಸಿ ಯು, ಲವ್ ಯು, ಟೇಕ್ ಕೇರ್, ಗುಡ್ ನೈಟ್.